ಸ್ನೇಹಿತರೆ, ಈ ದಿವಸ ಕೈಗಾ ಅಣು ವಿದ್ಯುತ್ ಸ್ಥಾವರ, ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್ KAPS, ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್ KAPS ದ ಬಗ್ಗೆ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದು ಕರ್ನಾಟಕದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಏಕೈಕ ಮತ್ತು ಪ್ರಮುಖ ಅಣು ವಿದ್ಯುತ್ ಕೇಂದ್ರವಾಗಿದೆ. ಇದರ ಪ್ರಾರಂಭ 2000 ಇಸವಿಯಲ್ಲಿ ಪ್ರಾರಂಭವಾಗಿದೆ. ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹತ್ತಿರವಿರುವ ಕೈಗಾದಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹತ್ತಿರವಿರುವ ಕೈಗಾದಲ್ಲಿದೆ. ಆದ್ದರಿಂದ ಇದು ಕೈಗಾ ಅಣು ವಿದ್ಯುತ್ ಸ್ಥಾವರ ಎಂದು ಕರೆಯುತ್ತಾರೆ. ಇದು ಕಾಳಿ ನದಿಯ ದಡದಲ್ಲಿದೆ. ಇದನ್ನು ನಿರ್ವಹಿಸುವರು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ದವರು ನಿರ್ವಹಿಸುತ್ತಾರೆ. NPCIL ಶಾರ್ಟ್ ಫಾರ್ಮ್ ಆಗಿ NPCIL, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸಾಮರ್ಥ್ಯ, ಇದರ ಒಟ್ಟು ಸಾಮರ್ಥ್ಯ 4 ಘಟಕಗಳಿವೆ. ಇದರಲ್ಲಿ ಪ್ರತಿಯೊಂದು 220 ಮೆಗಾವಾಟ್ ಉತ್ಪಾದಿಸುತ್ತದೆ. ಒಟ್ಟು 4 ಘಟಕಗಳಿಂದ 880 ಮೆಗಾವಾಟ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಇವು PHWR ಗಳಾಗಿವೆ. ಸಾಮರ್ಥ್ಯವನ್ನು ಹೊಂದಿದೆ. PHWR ಅಂದರೆ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್ ಗಳಾಗಿವೆ. ಇದರ ವಿಸ್ತರಣೆ ಸದ್ಯ KGS 1, 2, 3, 4 ಕಾರ್ಯನಿರ್ವಹಿಸುತ್ತವೆ. KGS ಅಂದರೆ ಕೈಗಾ ಜನರೇಟಿಂಗ್ ಸ್ಟೇಷನ್ಸ್ 1, 2, 3, 4 ಕಾರ್ಯನಿರ್ವಹಿಸುತ್ತವೆ. ಹೆಚ್ಚುವರಿಯಾಗಿ 5 ಮತ್ತು 6ನೇ ಘಟಕಗಳನ್ನು ನಿರ್ಮಿಸಲು ಯೋಜನೆ ರೂಪಿಸಲಾಗಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿದೆ. ವಿಶ್ವ ದಾಖಲೆ, ಕೈಗಾ ಸ್ಥಾವರದ ಮೊದಲ ಘಟಕವು ಸತತವಾಗಿ 941 ದಿನಗಳ ಕಾಲ ಕಾರ್ಯನಿರ್ವಹಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದೆ. 941 ದಿನಗಳ ಕಾಲ ಕಾರ್ಯನಿರ್ವಹಿಸುವುದರಿಂದ ಇದಕ್ಕೆ ವಿಶ್ವ ದಾಖಲೆ ಮನ್ನಣೆ ದೊರೆತಿದೆ. ಸ್ನೇಹಿತರೆ, ಈ ಮಾಹಿತಿ ಮುಂಬರುವ TET, CET, ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, PDO, KSಗಳಿಗೆ ಕೇಳಬಹುದಾದ ಪ್ರಶ್ನೆಗಳಾಗಿರ್ತವೆ. ಆದ್ದರಿಂದ ಇದನ್ನು ಸರಿಯಾಗಿ ಓದಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.